ಥರ ಬಾದಾಮ್ ಪುರಿ ಮಾಡಿದ್ರೆ ಒಬ್ಬರು ಒಂದು ತಿನ್ನೋ ಮಾತೇ ಇಲ್ಲ. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 3ರಿಂದ 4 ಅಂತೂ ತಿಂದೇ ತಿಂತಾರೆ. ಅಷ್ಟು ಕ್ರಿಸ್ಪಿಯಾಗಿರ್ತವೆ ಮತ್ತು ಅಷ್ಟು ಟೇಸ್ಟಿಯಾಗಿರ್ತವೆ. ಮತ್ತೆ ತಡ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಒಂದು ಬೌಲ್ ತೊಗೊಂಡು ಅದಕ್ಕೆ 1ರಿಂದ 1.5 ಕಪ್ ಮೈದಾ ತೊಗೊಳ್ತೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಅರಿಶಿನ ಆಪ್ಷನಲ್ಲು, ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಹಿಟ್ಟು ಮಾಡ್ಕೊತೀವಲ್ಲ ಆ ಥರ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ನೆನೆಸಿದ ಆದಮೇಲೆ ಇವಾಗ ಸಣ್ಣ ಪೀಸ್ಗಳಾಗಿ ಉಳ್ಳೆಗಳಾಗಿ ಮಾಡ್ಕೊಳ್ಳೋಣ. ನಿಂಬೆಹಣ್ಣದ ಗಾತ್ರದ್ದು ಅಥವಾ ಅದಕ್ಕಿಂತ ಚಿಕ್ಕದಾಗಿ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ರಿ. ಪೇಪರ್ ಥರ ಲಟ್ಟಿಸ್ಕೊಳ್ರಿ. ಎಷ್ಟು ತೆಳ್ಳಗೆ ಲಟ್ಟಿಸ್ಕೊತೀರಾ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ. ಆಮೇಲೆ ಲಟ್ಟಿಸ್ಕೊಂಡ್ಮೇಲೆ ಅದಕ್ಕೆ ಮಿಡ್ಲಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೋತೀವಿ. ಈಗ ಚಪಾತಿ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊಳ್ಳೋಣ. ನೋಡ್ರಿ ಇಲ್ಲೆಲ್ಲ 4 ಪದರ ಹೆಂಗೆ ಕಾಣಿಸ್ತಾ ಇದ್ದಾವಂತ. ಆಮೇಲೆ ಕಾದ ಎಣ್ಣೆಗೆ ಈ ಮಾಡ್ಕೊಂಡಿರುವಂಥ ಪೀಸ್ನ ಅದಕ್ಕೆ ಹಾಕಿ 2 ಸೈಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ರಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ರಿ. ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವು ಬೆಂದಿರ್ತವೆ ಬಟ್ ಒಳಗಡೆಯಿಂದ ಸಾಫ್ಟ್ ಆಗಿರ್ತವೆ, ಆಗಿರಂಗಿಲ್ಲ. ಅದಕ್ಕೆ 2 ಸರಿ ನೀಟಾಗಿ ಬೇಯಿಸ್ಕೊಳ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ಬಿಸಿ ಇರುವಾಗಲೇ ಅದಕ್ಕೆ ಸ್ವಲ್ಪ ಸಕ್ಕರೆ ಪೌಡರ್ನ ಮೇಲಿಂದ ಉದುರಿಸಿದ್ರೆ ಆಯಿತು. ನಿಮ್ಮದು ಬಾದಾಮ್ ಪುರಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರ್ತವೆ, ಮೈಲ್ಡಾಗಿ ಸ್ವೀಟಾಗಿರ್ತವೆ. ಮಕ್ಕಳಿಗಂತೂ 100% ಇಷ್ಟ ಆಗ್ತವೆ. ಆರಾಮಾಗಿ 15ರಿಂದ 20 ದಿನ ಇಟ್ಕೊಂಡು ತಿನ್ಬೋದು. ಮತ್ತು ಟ್ರಾವೆಲ್ ಮಾಡೋ ಟೈಮ್ಗಂತೂ ಇದು ಬೆಸ್ಟ್ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ.